ಐ ಥಿಂಕ್ ತುಂಬಾನೇ ವೆರಿ ಇಂಪಾರ್ಟೆಂಟ್ ರೋಲ್ ಆಗಿತ್ತು. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಮ ಡಾಕ್ಟರ್ ನೋಡ್ಕೊಂಡು ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಲಿ ಬಂಧುಗಳಿಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ನಾವೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿತ್ತು. ಈಗ ಅದು ಬಂತು, ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟ್ ಟು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದ್ರ ಮಾತ್ರ ಯಾಕೆ ಹೈಡ್ ಮಾಡಬೇಕು, ಮನಸ್ಸಿಗೆ ಹೇಳ್ತೀವಿ, ಬೇಕಿಂಗ್ ಹೇಳೋದಿಲ್ಲ ಹೇಳ್ತೀವಿ. ಅವಾಗ ಓಪನ್ ಅಪ್ ಆಗಿ, ಬಟ್ ದೇವರು ಎಲ್ಲಿಂದ ತಂದು ಕೊಟ್ಟು ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಚ್ ಥರ ಇದೆ ಬಂದು ನನಗೆ ಒಂದು ಟ್ರೀಟ್ಮೆಂಟ್ಗೆ ಭಾಳ ಸಹಾಯ ಆಯಿತು. ದ ವೇ ದೇ ಟ್ರೀಟೆಡ್ ನಾನು ಇನ್ನೊಂದು ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಯೋಗಿತಾ ಅಂತ ಒಬ್ಬರು, ಅವರು ಯಾವಾಗ ಕೀಮೋ ಬರ್ಬೇಕಾದ್ರೆ ಬಂದು ಪಕ್ಕದಲ್ಲಿ ಯಾವಾಗ ಕೇಳೋದು ನೋವಿತ್ತಾ ಅಂದ್ರೆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟರ್ ಯಾವ್ಯಾವ ರೂಪದಲ್ಲೇ ಬರ್ತವೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮೀ ಆ್ಯಂಡ್ ಭಾಳ ಚೆನ್ನಾಗಿತ್ತು. ಅದೆಲ್ಲ ಆ ಪೀರಿಯಡ್ ಅದಾದ್ಮೇಲೆ ಮನೋರನ್ನು ಆಪರೇಷನ್ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತಿರೋ ವಾಕಿಂಗ್ ಅವರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಇರ್ಬೋದು, ಎಲ್ಲರಿಗೂ ಸೋ ಕನ್ಸರ್ನ್. ಆ್ಯಂಡ್ ಅವ್ರು ಯಾರಿಗೂ ಮಾತಾಡೋಕ್ಕೆ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಅದು ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ನಾನು ಹೋಗ್ಬಿಟ್ಟು ಬಂದಾದ್ಮೇಲೆ ಏನು ನಡೀತದೆ ನಿಮಗೆ ಗೊತ್ತು. ಅದಾದ್ಮೇಲೆ ಇಲ್ಲಿ ಸುಖ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ಎಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟು ಗೊತ್ತಿಲ್ಲ. ಐ ಥಿಂಕ್ ಟಚ್ ಇವತ್ತು ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವನ ಎನರ್ಜಿ ಹೆಂಗಿದೆ ಅಂತ ನೋಡಿ. ಶಿವನ ಎನರ್ಜಿ ಬಗ್ಗೆ ಮಾತಾಡ್ತಾ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾರೆ, ಎಲ್ಲೋ ಈ ತರ ಸನ್ನಿವೇಶದಲ್ಲಿ ಶಿವನ ಮತ್ತೆ ಆಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಅನ್ನೋಂಥ ಅಭಿಮಾನಿಗಳು ಮತ್ತೆ ಈಗ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಿಲ್ಲ. ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A4 ಆಗಿದೆ ಯಾವಾಗ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು 2-3 ಸಿನಿಮಾ ಇದೆ, ಆದ್ಮೇಲೆ ಮಾಡ್ಕೊಳ್ತಿರ್ಬೇಕು. ಅಣ್ಣ ಇನ್ನೊಂದು 666 ಅಪ್ಡೇಷನ್ ಅದರಲ್ಲಿ ತೇಟ ಅಣ್ಣವರು ಫೀಲ್ನ ಸ್ಟೈಲ್ ಸಕ್ಕತ್ತಾಗಿದೆ, ಒಂದು ಸ್ಪೈ ಕ್ಯಾರೆಕ್ಟರ್. ಸೊ ನಿಮ್ಮ ಮುಖ್ಯ ಒಂದು ಜನರಿಗೆ ಒಂದು ಇದಾಗಿದೆ. ಆ ಸಿನಿಮಾದಲ್ಲಿ ಹೇಮಂತ್ ಅವರೆಲ್ಲ ಎಷ್ಟು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ನೋಡಿ. ಹೇಮಂತ್ ಅವರು ಡಿಸೈನ್ ಮಾಡಿದ ಕ್ಯಾರೆಕ್ಟರ್, ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಗ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ರು. ಅದು ಅವರ ಮೀಸೆ ಎವ್ರಿಥಿಂಗ್ ಆ್ಯಂಡ್ ಮೇಕಪ್ ನಾನೇ ಅವರು. ಆ್ಯಂಡ್ ಸಾಗರ್ ವಾಷಿಂಗ್ ಮಾಡಿದ್ದು ಸಾಗರ್. ಐ ಥಿಂಕ್ ರೆಟ್ರೋ ಲುಕ್ ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಕಾಣಿಸ್ಬೇಕಾಗಿದೆ. ಐ ಥಿಂಕ್ ನನಗೆ ಗೊತ್ತಿಲ್ಲ ಅದೇನು. ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ, ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ. ನಿಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಂತ ವೈದ್ಯರಿಗೆ ಒಂದು ಕರೆಸಿ ಅವ್ರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಖುಷಿ ವಿಚಾರ. ಇನ್ಫ್ಯಾಕ್ಟ್ ಇದರಿಂದ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಕೂಡ. ಸೊ ಆ ಡಾಕ್ಟರ್ಸ್ ಬಗ್ಗೆ ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಿಲ್ಲ. ಅವ್ರು ನಮ್ಗೆ ಮಾಡಿರೋದಿದೆಯಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದೆಲ್ಲ ಯಾವ ಟೈಮ್ಲಿ ಫೋನ್ ಮಾಡಿದ್ರು, ಡಾಕ್ಟರ್ ವಿ ಕೆ ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನು ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಸುಸ್ತಾಗಿ ಕಾಣ್ತೀರಿ, ಯಾಕೆ ಇಲ್ಲ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿರ್ತದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಐ ಆನ್ ಮೀ. ಸೊ ನನಗೆ
ಪುಣ್ಯ ಮಾಡಿದ್ದು. ಅದು ಆಮೇಲೆ ಮನೋಹರ್ ಅವ್ರು US ಅಲ್ಲಿ ಇದ್ರು ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವಿಡಿಯೋ ನೋಡಿದ್ರೆ ತುಂಬಾ ಚೆನ್ನಾಗಿದ್ದೀರಾ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟಮ್ ಚೆನ್ನಾಗಿದೆ, ಇದೇ ತರ ಮೇಂಟೈನ್ ಮಾಡಿ. ಈ ತರ ಇದೆಲ್ಲ ಇರ್ಬೇಕಾದ್ರೆ ಜೊತೆಲಿ ಅಭಿಮಾನಿಗಳು ಎವ್ರಿಬಡಿ ಈಸ್ ಕನ್ಸರ್ನ್. ಇಂಡಸ್ಟ್ರಿಯಿಂದ ನಿನ್ನೆ ಮೊನ್ನೆಯಿಂದನೂ ಕೂಡ ಎಲ್ಲರೂ ವಿಶ್ ಮಾಡ್ತಾರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಣ್ಣಂಗೆ ಶುಭಾಶಯಗಳು ಈ ಹೆಸರು ಹೇಳಿದ್ರೆ ಈಗ ಅಷ್ಟು ಜನ ಕೂಡ ಎಲ್ಲರೂ ವಾಲಂಟಿಯರ್ ಎಷ್ಟು ರೀತಿಯ ವಿಶ್ವಾಸ ಏನು ಹೇಳಕ್ ಸಾಧ್ಯ? ಏನು ಐ ಡೋಂಟ್ ನೋ, ಐ ಲವ್ ದೆಮ್ ಅಂಡ್ ದೇ ಲವ್ ಮೀ. ಶಿವಣ್ಣನ ಎನರ್ಜಿಗೆ ಒಂದು ಮಾದರಿ. ಯಾಕೆಂದ್ರೆ ಇಂತರ ಒಬ್ಬ ಸ್ಟಾರು ಈ ತರ ಕಾಯಿಲೆಗಳು ಬಂದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ತುಂಬಾ ಇದಾಗ್ಬಿಡ್ತಾರೆ. ಆದ್ರೆ ಶಿವಣ್ಣ ಒಂದು ಮಾದರಿಯಾಗಿ ಜನರಿಗೊಂದು ಸ್ಫೂರ್ತಿ ಆದ್ರು. ಸೊ ಆ ಚಾಲೆಂಜಿಂಗು ಮತ್ತೆ ಅಕ್ಕನ ಸಪೋರ್ಟ್, ಗೀತಾಕಾರ ಸಪೋರ್ಟ್ ಮತ್ತೆ ನಿವೇದಿತಾ ಮೇಡಮ್, ಇಡೀ ಫ್ಯಾಮಿಲಿ ನಿಮ್ಗೆ ಯಾವ ರೀತಿ? ಇಲ್ಲ ಅವರ ದೇವದ ಬ್ಯಾಕ್ ಬೋನ್. ಇವತ್ತು ನಾನು ಇಷ್ಟು ಮಂದಿ ಚೇತರಿಸ್ಕೊಂಡಿದ್ದೀನಿ ಅಂಡ್ ಆ ಮೋಟಿವೇಶನ್ ಇದೆಯಲ್ಲ, ಯಾರೇ ಆಗ್ಲೂ ಕುಗ್ತೀವಿ, ನಾನು ಕುಗ್ಗಿದ್ದೀನಿ. ಅಂದ್ರೆ ಯಾಕೆ ಭಯ ಬಿದ್ಬಿಡ್ತಾರೆ ಆಗಿದೆ. ಶಿವಣ್ಣ ಅದನ್ನ ಅವರು ಜೊತೆಲೆ ಇದ್ದು ಯಾವತ್ತೂ ಅದನ್ನ ನಾನು ಕುಗ್ಗೋಕ್ ಬಿಡಲಿಲ್ಲ. ಅಂಡ್ ಇಂಡಸ್ಟ್ರಿನೂ ಅಷ್ಟೇ. ನಾನು ಅರ್ಜುನ್ ಜನ ಶೂಟಿಂಗ್ ನಡೀತಾ ಇತ್ತು ಅವಾಗ, ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಜನ ಕ್ಲೈಮ್ಯಾಕ್ಸ್ ಶೂಟಿಂಗ್, ನೀವು ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪ ಗೊತ್ತಾಗ ಅಷ್ಟು ಮಟ್ಟಿಗೆ ನನ್ನ ಕೈ ಮಾಡಿಸಿದ್ದಾರೆ. ಅದೇನಂದ್ರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿದ್ರೆ ಅವ್ರ ದೇವ್ರ ಒಂದು ಆಶೀರ್ವಾದ. ನನಗೆ ಅದು ಹೆಂಗ್ ಒದಗಿ ಬರ್ತಾರೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇರಬೇಕು, ಡೈರೆಕ್ಟರ್ಸ್ ಇಮ್ಯಾಜಿನೇಷನ್. ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದೊಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಇವಾಗ ನಾನೇ ಹಂಗೆ ಕಾಣಿಸ್ಕೊತೀನಿ ಹೇಳಕ್ಕಾಗಲ್ಲ. ನಾನು ಕಾಣಿಸ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಸ್ಟ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಅಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದ್ದೀನಿ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಆಗಿ ಹೆಂಗಾಗ್ತಿದೆ ಅಂದ್ರೆ ನಾನಾಗಿ ಹುಟ್ಟಿಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇನೂ ಈ ರೀತಿ ಸರ್ಟಿಫಿಕೇಟ್ ಜಾಸ್ತಿ ಆಗೋದಿರ್ಬೋದು, ಇಲ್ಲಾಂದ್ರೆ ಅವ್ರು ಇರ್ಬೋದು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ಜೀವನ ಇನ್ನು ಸಬ್ಜೆಕ್ಟ್ ರೆಡಿ ಇಲ್ಲ. ಈಗ ಇದರಲ್ಲಿ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಸೈನ್ ಮಾಡಿದ ಏಕೈಕ ನಟ. ನಮ್ಮ ಖುಷಿ ವಿಚಾರ, ಇಡೀ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಸಿನಿಮಾಗಳು ಸೈನ್ ಮಾಡಿ ರೆಡಿ ಆಕ್ಟ್ ಮಾಡಿದ್ರೆ ಬಹುಶಃ ಒಂದು 4 ವರ್ಷ 4-5 ವರ್ಷ ಆಲ್ರೆಡಿ ಬುಕ್ಡು. ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಅಣ್ಣ ಹೇಳ್ದಂಗೆ ಈಗಿನ ಯಂಗ್ಸ್ಟರ್ಸ್ಗೆ ಶಿವಣ್ಣ ಎಷ್ಟೊಂದು ಕತೆ ಬರೆಯೋದು ಆಲ್ಮೋಸ್ಟ್ 5-6 ವರ್ಷ ಬುಕ್ ಆಗಿದೆ. ಮನ್ಸಿದ್ರೆ ಮಾರ್ಗಮ್ಮ ಅಷ್ಟೇ, ಮನ್ಸು ಮಾಡಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಯಾವ ರೀತಿ ಕತೆ ಮಾಡ್ಬೇಕಂತ ಗೊತ್ತಾಗಲ್ಲ, ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದ್ಸತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ, ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್. ಈಗ ಜನಗಳು ಆಗಿನ ಇದು ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದು ಕಡೆ ಆ ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಕೇಳ್ತೀನಿ. ಯಾಕೆ ನಾನು ಯಾಕೆ ಕೇಳ್ತಿದ್ರೆ ಆಲ್ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ನೋಡಿ. ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕು 18th ಏಕ ರಿಲೀಸ್ ಆಗ್ತದೆ. ಇವಾಗ ಪಿಕ್ಚರ್ ಅದು ಮಗಂದು ಅದು ಬಿ ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗಿ ಆಗಬೇಕು. ಜೊತೆ ಕಿರೀಟಿ ಅಂತ ಜೂನಿಯರ್ ಪಿಕ್ಚರ್ ಇದೆ, ಅವನು ಆತನ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಇನ್ನೂ ಯಂಗ್ಸ್ಟರ್ಸ್ ಬರಬೇಕು ಅಮ್ಮ. ಅದೇ ಎಲ್ಲ ಸಿನಿಮಾ ಚೆನ್ನಾಗಿ ಆಗ್ಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ದೇನೆ, ಈ ಕಡೆ ಸೈಡ್ ಕಾವೇರಿನೂ ನಮ್ದೇನೆ. ಎವ್ರಿಥಿಂಗ್ ಆಲ್ ದ ಪಾರ್ಟ್ ಕರ್ನಾಟಕ ಚೆನ್ನಾಗಿ ಹೋಗ್ಬೇಕು.